ಪ್ರೈಮರಿ ಶಾಲೆಗೆ ಹೋಪತ್ತಿಗೆ ಓದೋದೊಂದು ಪಾಠದ ನೆನಪು ಬಂತು. ಈಗಿನ ನನ್ನೋರು ಅದರ ಲೇಖಕರು ನಮ್ಮೂರಲ್ಲಾದ ಬದಲಾವಣೆ ಬಗ್ಗೆ ತುಂಬ ಚೆಂದ ವಿವರಿಸಿದ್ದೀರು. ಅಂದರೆ ಬದಲಾವಣೆ ಅಂದರೆ ರಸ್ತೆಗೆ ಡಾಂಬರ್ ಬಂದದ್ದು, ಎತ್ತಿನ ಗಾಡಿ ಓಡು ಜಾಗದಂಗೆ ಬಸ್ ಓಡಾಟ ಸ್ಟಾರ್ಟ್ ಆದ್ದು, ಅದನ್ನೆಲ್ಲ ಅವ್ರು ಹೇಳಿರು. ಲೇಖಕರು ನೆನಪಾತಿಲ್ಲ, ಅವರ ಪಾಠದ ಪೂರ ಸಾರಾಂಶ ಕೂಡ ಈಗ ನೆನಪಾತಿಲ್ಲ. ಆದರೂ ಆ ಪಾಠನ ಹಿನ್ನೆಲೆಯಿಂದ ಈಗ ನನ್ನ ಅನುಭವನ, ನಮ್ಮೂರಲ್ಲಾದ ನನ್ನ ಅನುಭವನ ಹೇಳೋಕ್ಕೋಸ್ಕರ ವೀಡಿಯೋ ಮಾಡ್ತಾಯಿದ್ದೆ. ನಾನು ಮುಂಬೈ ಬಂದು 35 ವರ್ಷ ಆಯಿತು. ಮೇ ರಜೆ, ದಿವಾಳಿ ರಜೆ ಹ್ಯಾಂಗೆ ಅನುಕೂಲ ಇತ್ತು ಹಂಗೆ ನಾವು ಊರಿಗೆ ಹೋಗಿ ಬರ್ತಾಯಿತ್ತು. ಆದರೆ ಈಗ ನಿವೃತ್ತಿ ಜೀವನ, ಊರೆಲ್ಲ ಫಂಕ್ಷನ್ ಆದ ಕೂಡಲೇ ಫೋನ್ ಬಂತು. ನಮ್ಮ ಮನೇಲಿ ಮದಿ, ನಮ್ಮ ಮನೇಲಿ ಆ ಫಂಕ್ಷನು, ನಮ್ಮ ಮನೇಲಿ ಈ ಫಂಕ್ಷನ್, ನೀವು ಬರ್ಕ ಮನೆಗೆ ಕೂತ್ಕೊಂಡು ಎಂತ ಮಾಡಿದ್ರಿ, ರಿಟೈರ್ಡ್ ಲೈಫ್ ಅಲ್ದ ಈಗ ಬನ್ನಿ ಅಂದೇಳಿ. ಹಾಗಾಗಿ ತಿಂಗಳಿಗೆ ಒಂದ್ಸಲ 2 ತಿಂಗಳಿಗೆ ಒಂದ್ಸಲ ಊರಿಗೆ ಹೋಗಿ ಬರ್ತಾ ಇದ್ದೆ. ಕಾಯಂ ಆಯ್ತದ. ಈಗ ಕಳೆದ ಅಕ್ಟೋಬರಲ್ಲಿ ನಾನು ಮತ್ತು ನನ್ನ ಗಂಡ ಒಂದು ಫಂಕ್ಷನಿಗೆ ಊರಿಗೆ ಹೋಗಿದ್ದಿತ್ತು. ಎಲ್ಲರ ಮನೆಗೂ ಈಗ ಸ್ವಂತ ಕಾರ್ ಬೇಕು, ಡ್ರೈವರ್ ಹಾಯ್ಕಣಕ್ಕೆ ಅಥವಾ ಪೆಟ್ರೋಲ್ ದುಡ್ಡು ಹಾಕಂದು ಹೇಳಿ ಬೇಡ ಅಂದೇಳಿ ನಾವೆಂತ ಮಾಡ್ತು, KSRTC ಬಸ್ ನೆಡೂರಂಗೆ ಹತ್ತಿರ ಹೆಂಗವಳ್ಳಿ ನಮ್ಮ ಗಂಡ ಮನೆ ಹತ್ರ ಹೊತ್ತು ಒಂದೇ ರೂಟ್ ಅಂದೇಳಿ ನಾವು ಇವ್ರ ಹತ್ರ ಹೇಳಿದ್ವಿ. ಬಸ್ಸಲ್ಲಪ್ಪ ಅಂದೇಳಿ ಬಸ್ಸಲ್ಲಿ ಹತ್ತತ್ತು ಫುಲ್ ಬಸ್, KSRTC ಬಸ್ ಹೆಂಗಸ್ರ ಹೆಣ್ಗಳಿಗೆ ಫ್ರೀ, ಕಾಲೇಜ್ ಹೆಣ್ಗಳು ಕಾಲೇಜ್ ಗಂಡುಗಳಿಂದ ತುಂಬಿ ಹೋಯ್ತಿತ್ತು. ಹಿಂದಿನ ಸಲ ಗಂಡುಗಳು ಸಾಲೇ ಕೂತಿದ್ದೀರು. ನಾನು ಇವ್ರ ಹತ್ರ ಹೇಳಿದೆವು, ಅಲ್ಲಿ ಗಂಡುಗಳಿದ್ದು ಕಣಿ, ಅಲ್ಲೋ ನಿಂತ್ಕೊಂತ ಯಾರು ಸೀಟ್ ಕೊಡೋರು ಅಂದೇಳಿ. ಇವ್ರು ಹೇಳಿರಿ ಗ್ಯಾರಂಟಿ ಕೊಡುತ್ತಿಲ್ಲ, ಬೇಡ ಅಂದೇಳಿ. ಆದರೂ ನಂಗೊಂದು ಉಮೇದು ಅಂದೇಳಿ ನಾ ಅಲ್ಲೋ ನಿಂತ್ಕೊಂಡು ಆ ಗಂಡುಗಳು ನಂಗೆ ಸೀಟ್ ಕೊಡು ಸರಿ ನನ್ನ ಮುಖ ಸಹ ಕಾಣಲೆ. ಅವ್ರ ಮೊಬೈಲ್ ಅವರದ್ದೇ ಗಮ್ಮತ್ತಂಗೆ ಅವರು ಹೋಗ್ತಾ ಇದ್ದಾರೆ ಬಸ್ಸಲ್ಲಿ. ಕಡೆಗೆ ಯಾರೋ ಮುಂದೆ ಯಾರೋ ಒಂದು ಗಣಸು ನನ್ನ ಕಣ್ತಂಗಂತ ಅವ್ರ ಪಾಪ ಮಧ್ಯ ವಯಸ್ಸಿನಾರು ಅವ್ರು ನನ್ನ ಕರೆದು ನಂಗೆ ಸೀಟ್ ಕೊಟ್ಟರೆ ನಾನು ಕೂತ್ಕೊಂಡು ಫೈನಲಿ ನನ್ನ ಊರಿಗೆ ಸೇರ್ಕೊಂಡು. ಈ 15 ದಿವಸ ಹಿಂದೆ ಮತ್ತೊಂದು ಸಲ ಅದೇ ಕತೆ. ನಾನು ಅದೇ ಬಸ್ ಹತ್ತಿ ನೆಡೂರಲ್ಲಿ ಹತ್ತಿ ಹೆಂಗವಳಿ ಹೆಂಗೆ ಹಿಡೀಕೆ ಇಲ್ಲ, ಬಸ್ ಫುಲ್, ಯಾರೂ ಸೀಟ್ ಕೊಡಲ, ನಿತ್ಕಂಬ ಕಾತಿರಲ್ಲ. ಅಂದರೆ ಬಸ್ ಒಂದ್ಸಲ ಆಚೆಗೆ ಹೊತ್ತು ಒಂದ್ಸಲ ಈಚೆಗೆ ಹೊತ್ತು, ರೋಡ್ ಹೆಂಗಿರುತ್ತೆ ನಮಗೆಲ್ಲ ಗೊತ್ತಿತ್ತು. ಆ ವರ್ಷದಿಂದಲೂ ಸ್ವಲ್ಪ ಮುಂದೆ ಹೊರಮೇಲೆ ನಂಗೆ ಸೀಟ್ ಸಿಕ್ತು. ಮತ್ತು ಸ್ವಲ್ಪ ಹೊತ್ತಂಗೆ ನಾನು ಹೆಂಗೆ ಒಳಗೆ ಇಳ್ಕೊಂಡು. ಅದನ್ನು ಇಲ್ಲಿ ಹೇಳೋದಂದರೆ, ನಾವು ಕಾಲೇಜಿಗೆ ಹೋಗ್ಬತ್ತಿಗೆ ಹುಡುಗರ ಮಕ್ಕಳು, ನಾವು ಹೆಣ್ಣುಗಳು ಗಂಡುಗಳು ಎಲ್ಲ ಒಟ್ಟೋಗಿ ಬರ್ತಿದ್ದಿತ್ತು ಕಾಲೇಜಿಗೆ. ಯಾರೇ ವಯಸ್ಸಿನವ್ರು ಬರಲಿ, ಹೆಂಗಸರಲ್ಲಿ ಗಂಡಸರಲ್ಲಿ ಗರ್ಭಿಣಿಯರು ಯಾರು ಬಂದರೂ ಕೂಡಲೇ ನಾವು ಎತ್ತು ಸೀಟ್ ಕೊಡ್ತಿತ್ತು. ಆದರೆ ನಾವು ಸೀಟ್ ಕೊಡ್ತಿದ್ರೆ ನಮ್ಮ ಕಂಡಕ್ಟ್ರ್ ಹಿಂದಿನ ಕೂಗಿ ಹೇಳ್ತಿದ್ರು, ಯಾರೆಲ್ಲ ಮಕ್ಕಳ ಭಾಷೆ ಬತ್ತಿಲ್ಲ ನಿಮಗೆ, ಹಳಿಯರು ಹತ್ತಿರೋರಿಗೆ ಸೀಟ್ ಕೊಡ್ಕಂದೇಳಿ ನಿಮಗೆ ಗೊತ್ತಿಲ್ಲ, ಜೋರು ಮಾಡಿ ನಮ್ಮನ್ನು ಏಳಿಸ್ತಿದ್ದೀರಿ. ಹಬ್ಬ ಬದಲಾದ ಕಾಲ ಕಂಡು ಅನುಭವ ಮಕ್ಕಳಿಗೆ ಹೇಳುವಂಥದ್ದು ನಮ್ಗೆ ಯಾವುದು ಇದಿಲ್ಲ. ಅದ್ರಲ್ಲಿ ಕಾಲೇಜಿಂದ ಕೂತ್ಕೊಂಡು ಬರ್ತಾಯಿದ್ರು ಅವರು, ಕಾಲೇಜಲ್ಲೂ ಕೂತ್ಕೊಂಡೇ ಬಂದದ್ದು ನನ್ನ ಮನಸ್ಸಿಗೆ. ಪ್ರಾಕ್ಟಿಕಲೆಲ್ಲ ಸೈನ್ಸ್ ಮಕ್ಕಳಾದ ಪ್ರಾಕ್ಟಿಕಲಾಗಿ ನಿಂತ್ಕೊಂಡು ಬಂದಿಬ್ಬರು. ಅವರಿಗೂ ಅವರದ್ದು ಒಂದು ಸ್ವಂತ ಏನಾದರೂ ಅವ್ರಿಗೆ ಅವ್ರದ್ದು ಆದ ಸಮಸ್ಯೆ ಇರ್ಬೋದು. ಆದರೂ ಎಲ್ಲರಿಗೂ ಸಮಸ್ಯೆ ಇತ್ತು ಅಂದೇಳಿ ನಾನು ನಂಬೋದಿಲ್ಲ. ಯಾರು ಒಂದು ಅಲ್ಲಿ ಇಲ್ಲಿ ಒಬ್ರು ಇಬ್ಬರಿಗೆ ಯಾರಿಗಾದರೂ ಒಂದು ಸೀಟ್ ಕೊಡ್ಲಿಕ್ಕೆ, ಅಂದರೆ ಏನು 1 ಗಂಟೆ ಜರ್ನಿ ಅಲ್ಲ, ಒಂದು 30-40 ನಿಮಿಷದ ಜರ್ನಿ ಅಲ್ಲ. ನಾವು ಅಪ್ಪಾರು ಕೆಲವರು ಮಧ್ಯದಂಗೆ ಇಳ್ಕೊಂಬಾರ ಇಲ್ಲ, ಯಾರಿಗೂ ಸೀಟ್ ಕೊಡೋದಿಲ್ಲ. ಊರಿನ ಜನರ ಮುಗ್ಧರು, ನಮ್ಮ ಹಳ್ಳಿ ಜನರ ಮುಗ್ಧರು ಅಥವಾ ಮಾನವೀಯತೆ ಎದ್ದೋಯ್ತು, ಅನುಕಂಪ, ಮಾನವೀಯತೆ, ಮಾನವೀಯ ಮೌಲ್ಯ ಅಂದೇಳಿ ನಾವೇನೇನು ದೊಡ್ಡ ಕೆಲವರೆಲ್ಲ ನಿಂತ್ಕೊಂಡು ಭಾಷಣ ಮಾಡುತ್ತೋ ಆ ಭಾಷಣಕ್ಕೆ ಯಾವುದೂ ವ್ಯಾಲ್ಯೂ ಇಲ್ಲ. ಇಂಥ ಮಕ್ಕಳೆಲ್ಲ, ಹಿಂಗಿನ ಮಕ್ಕಳು, ಕಾಲೇಜ್ ಮಕ್ಕಳೆಲ್ಲ ಇನ್ಸ್ಟಾಗ್ರಾಮ್ ಅದು ಇದು ಅಂದೇಳಿ ದೊಡ್ಡ ರೀಲ್ಸ್ ಮಾಡಿ ಎಲ್ಲ ಹಾಕ್ತಾರೆ, ದೊಡ್ಡ ಕಥೆಯೆಲ್ಲ ಬರೀತಾರೆ. ಆದರೂ ಅವರಿಗೂ ಯಾವುದೂ ಅರ್ಥ ಆತಿಲ್ಯೋ ಅಥವಾ ಬೇಕಂದು ಮಾಡ್ತಾರೋ ಗೊತ್ತಾಗ್ತಿಲ್ಲ. ಒಟ್ಟಾರ ಮೇಲೆ ಜನಾಂಗ ಯಾವ ಬದಿಗೆ ಹೋಗ್ತಾ ಇತ್ತಂದು ಹೇಳೋದೇ ತುಂಬ ಕಷ್ಟ. ಇದು ನನ್ನ ಸ್ವಂತ ಅನುಭವ. ಮಕ್ಕಳೇ, ನೀವು ಯಾರಾದರೂ ಗಂಡು ಮಕ್ಕಳು ಅಥವಾ ಹೆಣ್ಮಕ್ಕಳು ಈ ವಿಡಿಯೋ ಕಾಣ್ತಾ ಇದ್ರೆ ಬೇಜಾರು ಮಾಡ್ಕೊಬೇಡಿ, ನಿಮ್ಮದೇನು ತಪ್ಪಿಲ್ಲ. ಇದು ಕಾಲದ ತಪ್ಪು. ಕಾಲಾಯ ತಸ್ಮೈ ನಮಃ.